ಓಕೆ, ಇವತ್ತು ನಾವು ಸುಲಭವಾಗಿ ಇಂಗ್ಲಿಷ್ ಕಲಿಯುವ ಕೋರ್ಸ್ನ 2ನೇ ದಿನದಲ್ಲಿದ್ದೇವೆ. ಸೊ ಮೊದಲನೇದಾಗಿ ನಮಗೆ ಚಾಟ್ ಜಿಪಿಟಿ 2ನೇ ದಿನದ ಯಾವ ರೀತಿ ನಾವು ಕಲಿಯಬಹುದು ಎಂಬುದನ್ನು ಹೇಳಿದೆ. ನೋಡಿ, ಇಲ್ಲಿ ಬರೆದಿದೆ. ಸೊ ಡೇ 2 to 10 minutes ಲೆಸನ್ ಅಂದ್ರೆ ನಾವು ಗ್ರೀಟಿಂಗ್ಸ್ ನಿನ್ನೆ ಕಲ್ತಿದ್ದೇವೆ, ಅದನ್ನು ರಿವ್ಯೂ ಮಾಡ್ತಿದ್ದೆ. ನೋಡಿ, ರಿಪೀಟೆಡ್ ಫ್ರಮ್ ಡೇ 1. Day 1 repeated hello, hello, hi, hi, good morning, good morning, good night, good night. ಈ ತರ ಇದೆ. ಹಾಯ್ ಹೇಳುವಾಗ ನಗುತ್ತಾ ಹೇಳಿ ನಿಮ್ಮ ದಿನದ ಆರಂಭವನ್ನು ಒಳ್ಳೆದಾಗಿಸಿಕೊಳ್ಳಿ ಅಂತ ಟಿಪ್ಸ್ ಕೂಡ ಕೊಟ್ಟಿದ್ದೆ. ನೋಡಿ, ಹಾಯ್ ಆ ತರ. ಓಕೆ, ಎರಡನೇದಾಗಿ ಸ್ಯಾಂಪಲ್ ಸೆಂಟೆನ್ಸ್ ಎಕ್ಸ್ಪೆನ್ಷನ್. ಸೊ 3 ನಿಮಿಷದ ಕಥೆಗಳ್ತದೆ ಅಂತೆ. ಉದಾಹರಣೆಗೆ ನಾವು ಸೆಂಟೆನ್ಸ್ ವಾಕ್ಯವನ್ನು ಹೇಗೆ ಪೂರ್ಣಗೊಳಿಸುದು ಅಂತ ಹೇಳ್ಬೋದು. ಸೊ ಮೈ ನೇಮ್ ಈಸ್ ಏನಾದ್ರೂ ಹೇಳ್ಬೋದು, ನಿಮ್ಮ ಹೆಸರು ಅದು ಹೇಳ್ಬೋದು. ಮೈ ನೇಮ್ ಈಸ್ ರವಿ, ನನ್ನ ಹೆಸರು ರವಿ, ಈ ತರ. ಸೊ ಹೌ ಆರ್ ಯು, ನೀನು ಹೇಗಿದ್ದೀಯಾ. ನಾವು ಇವತ್ತು ಕಲಿಯುವ 2ನೇ ವಾಕ್ಯ ಹೌ ಆರ್ ಯು. ಸೊ ಇವತ್ತು ನಾವು ಕಲಿತದ್ದು ಮೊದಲನೇ ವಾಕ್ಯ ಮೈ ನೇಮ್ ಈಸ್ ರವಿ. ಹೌ ಆರ್ ಯು ಇದು 2ನೇ ವಾಕ್ಯ. ಹೌ ಆರ್ ಯು 3ನೇ ವಾಕ್ಯ ಐ ಆಮ್ ಫೈನ್, ಐ ಆಮ್ ಫೈನ್, ನಾನು ಚೆನ್ನಾಗಿದ್ದೇನೆ ಅಂತ. ಮತ್ತು 4ನೇ ವಾಕ್ಯ ನೈಸ್ ಟು ಮೀಟ್ ಯು, ನೀವು ಭೇಟಿಯಾಗಿದ್ದಕ್ಕೆ ಸಂತೋಷವಾಗಿದೆ. ನೈಸ್ ಟು ಮೀಟ್ ಯು. ಓಕೆ, ಇನ್ನು 5ನೇದಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇಲ್ಲಿ ಬರೆದಿದ್ರಲ್ಲಿ ಟಿಪ್ಸ್ ಕೊಟ್ಟಿದ್ದೆ. ಪ್ರತಿಯೊಂದು ವಾಕ್ಯವನ್ನು 2-3 ಬಾರಿ ಅಲೌಡ್ ಮರುಪಠಿಸಿ, ಅಂದ್ರೆ ಸ್ವಲ್ಪ ಜೋರಾಗಿ ಹೇಳಿ ಅಂತ 2-3 ಬಾರಿ. ಇನ್ನು 3ನೇದು ನಂಬರ್ಸ್ 6ರಿಂದ 10 ಪ್ಲಸ್ ಕಲರ್ಸ್ ರಿವ್ಯೂ. ಸೊ ನೋಡುವ ನಂಬರ್ಸ್ 6ರಿಂದ 10, 6 ಅಂದ್ರೆ 6, 7 ಅಂದ್ರೆ 7, 8 8, 9 9, 10 10. ಇನ್ನು ರಿವ್ಯೂ ಕಲರ್ಸ್ ನೋಡುವ ರೆಡ್ ಅಂದ್ರೆ ಕೆಂಪು, ಬ್ಲೂ ಅಂದ್ರೆ ನೀಲಿ, ಗ್ರೀನ್ ಅಂದ್ರೆ ಹಸಿರು. ಬಹುತೇಕ ಇದೆಲ್ಲರೂ ಗೊತ್ತಿರ್ತದೆ, ಬಟ್ ಇದು ಸ್ಟಾರ್ಟಿಂಗ್ ಇಂದ ಕಲಿಯೋದ್ರಿಂದ ನಾವು ಪ್ರಾರಂಭದಿಂದ ಕಲಿಯಲು ಪ್ರಾರಂಭಿಸೋಣ ಅದಕ್ಕೆ. ಸೊ ಆಡ್ ನ್ಯೂ ಕಲರ್. ಸೊ ಇವತ್ತೊಂದು ಕಲರ್ ಅನ್ನು ಆಡ್ ಮಾಡುವ, ಯೆಲ್ಲೋ ಹಳದಿ. ಸೊ ನಮ್ಮ ನೆನಪಿನ ಶಕ್ತಿಗೆ ಇದೊಂದು ಕಲರ್ ಯೆಲ್ಲೋ ಹಳದಿ ಇರ್ಲಿ. ಇನ್ನು ಮನೆಯವರ ವಸ್ತುಗಳೊಂದಿಗೆ ಮಾತನಾಡಿ, ಏನಂದ್ರೆ ಮನೆಯಲ್ಲಿರುವ ವಸ್ತುಗಳೊಂದಿಗೆ ಮಾತಾಡಿ. ಬಹುಶಃ ಇದಾಗಿರ್ಬೋದು, ಇದು ತಪ್ಪು ಸ್ವಲ್ಪ ಬರ್ತಿದೆ ಚಾಟ್ ಜಿಪಿಟಿ. ಇರ್ಲಿ. ದಿಸ್ ಇಸ್ ಎ ರೆಡ್ ಬಾಲ್, ಇದು ಕೆಂಪು ಬಾಲ್. ಸೊ 4ನೇದು ಆಬ್ಜೆಕ್ಟ್ ಪ್ರಾಕ್ಟೀಸ್ ಏನಂದ್ರೆ ಕ್ಯಾಟ್ ಬೆಕ್ಕು, ಡಾಗ್ ನಾಯಿ, ಆಪಲ್ ಸೇಬು, ಬಾಲ್ ಬಾಲ್ ಚೆಂಡು ಆಗ್ತದೆ. ಆಡ್ ನ್ಯೂ ಆಬ್ಜೆಕ್ಟ್ ಬುಕ್, ಇನ್ನೊಂದನ್ನು ಏನಾದ್ರು ಆಬ್ಜೆಕ್ಟ್ ತರಿಸೋ ಇವತ್ತು ಕಲಿಯುವಂದ್ರೆ ಬುಕ್ ಪುಸ್ತಕ. ಸೊ ಈಚ್ ಟೈಮ್ ಯು ಸಿ ದೀಸ್ ಆಬ್ಜೆಕ್ಟ್ಸ್ ಅಟ್ ದ ಹೋಮ್ ಸೇ ದ ಇಂಗ್ಲಿಷ್ ನೇಮ್ ಲೌಡ್. ಅಂದ್ರೆ ಈ ವಸ್ತುಗಳು ನೀವು ಮನೆಯಲ್ಲಿ ನೋಡುವಾಗ ಜೋರಾಗಿ ಇದರ ಹೆಸರನ್ನು ಹೇಳಿ. ಡೇ 2 ಕಂಪ್ಲೀಟ್ ಆಯ್ತು. ನಿನ್ನೆ ಕಲಿತ ಗ್ರೀಟಿಂಗ್ಸ್, ಸೆಂಟೆನ್ಸ್, ನಂಬರ್ಸ್, ಕಲರ್ಸ್ ಪುನರಾವರ್ತನೆ ಮಾಡುವುದು, ಹೊಸ ಸಂಖ್ಯೆಗಳು, ಹೊಸ ಬಣ್ಣ, ಹೊಸ ವಸ್ತುಗಳನ್ನು ಸೇರಿಸಲಾಗಿದೆ. ಸೊ ಡೇ 3 ಕೂಡ ಇದು ತಯಾರಿಸಬಹುದು ಅಂತ ಹೇಳಿದೆ, ಆದ್ರೆ ಡೇ 3 ಇನ್ನೊಂದು ವಿಡಿಯೋದಲ್ಲಿ ನೋಡುವ.